ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಾದರೆ ನಮ್ಮೂರ ಪಕ್ಕದಲ್ಲೇ ಅಮ್ಮವರಾದರೆ ಕೆಲ್ಸಕ್ಕೆ ಬಂದವ್ರೆ. ಅಲ್ಲಿಗಾದರೆ ನಾನು ಬಂದೆ. ನೋಡಿ ಫ್ರೆಂಡ್ಸ್, ಇವತ್ತು ಅಷ್ಟೊಂದು ಬಿಸಿಲೇ ಇಲ್ಲ, ತುಂಬ ಚೆನ್ನಾಗಿದೆ. ಸೇವಂತಿಗೆ ಗಿಡದಲ್ಲಿ ಹುಲ್ಲಾದರೆ ಕಿಳಿತವ್ರೆ. ನಾನು ಬಂದಿದ್ದೆ ಫ್ರೆಂಡ್ಸ್ 3 ಡೇಸಿಂದ, ಮತ್ತು ಇದ್ದೋದೆ ನಾನು. ಯಾಕಂತಂದರೆ ಮನೆಯಲ್ಲಿ ತುಂಬ ಕೆಲಸ ಇತ್ತು ಅಂತೇಳ್ಬಿಟ್ಟು ಇದ್ದೋದೆ ಫ್ರೆಂಡ್ಸ್. ನೋಡಿ ಅಮ್ಮವರು ಎಲ್ಲ ಅಲ್ಲಿ ಕೀಳ್ತವ್ರೆ ಹುಲ್ಲು. ನಾವು ಹಿಂಗೆ ಬಂದೆ ಫ್ರೆಂಡ್ಸ್, ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆಗಳೆಲ್ಲ ಹೋಗಿಬಿಟ್ಟು ಹಿಂಗೆ ಬಂದೆ ಫ್ರೆಂಡ್ಸ್. ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಗಿಡಗಳು ಎಷ್ಟೊಂದು ಚೆನ್ನಾಗಿದೆಯೋ. ಈ ಗಿಡದಲ್ಲೇ ಹುಲ್ಲಾದರೆ ಕೀಳ್ತವ್ರೆ ನೋಡಿ ಇವರು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಆ ಕಡೆ ಹೋಗ್ತಾಳೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಫ್ರೆಂಡ್ಸ್. ಇವಾಗಾದರೆ ಇವರು ಊಟ ತಿನ್ನೋಕ್ಕಾದರೆ ಹೋಗ್ತಾವ್ರೆ, ನಾನು ಹೋಗ್ತೀನಿ. ನೋಡೋಣ ಎಷ್ಟು ವೆರೈಟಿ ಸಾಂಬಾರು ಗೊತ್ತಾ ಇವ್ರು ತಿನ್ನೋದು ದಿನಕ್ಕೆ. ನೋಡೋಣ ಫ್ರೆಂಡ್ಸ್, ಯಾವ್ಯಾವ ವೆರೈಟಿ ಸಾಂಬಾರು ಮಾಡೋರು ಅಂತೇಳ್ಬಿಟ್ಟು ನೋಡೋಣ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರನೇ ಫ್ರೆಂಡ್ಸ್. ಈ ಥರ ಕೆಲ್ಸಕ್ಕೆ ಬರೋದು ಹೋಗೋದು, ಈ ಒಂದು ದುಡ್ಡಿಂದ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದು, ಈ ಥರನೇ ಫ್ರೆಂಡ್ಸ್. ಸಿಟಿಲಲ್ಲಾದರೆ ಅಲ್ಲಿ ಇಲ್ಲಿ ಆಫೀಸ್ ಕೆಲಸಕ್ಕೆ ಎಲ್ಲ ಬ್ಯಾಗ್ ಹಾಕ್ಕೊಂಡು ಬೆಳಗ್ಗೆನೂ ಹೋಗ್ತಾ ಇರ್ತಾರೆ. ಹಾಗೆ ಇವರು ಕೂಡ 2 ಹೊತ್ತಿಗೆ ಊಟ ಎತ್ಕೊಂಡು ಬ್ಯಾಗ್ಗೆ ಬರ್ತಾ ಇರ್ತಾರೆ ಫ್ರೆಂಡ್ಸ್. ನಾನು ಹಾಲಿಡೇಸಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮನ ಜೊತೆ ಆದರೆ ಬಂದೆ. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂತಪ್ಪ ಅಂತಂದರೆ ನಾವು ಕೆಲ್ಸಕ್ಕೆ ಬಂದರೆ ಕೆಲಸ ಮಾಡಬೇಕು. ವಿಡಿಯೋಸು ಅವು ಇವು ಮಾಡ್ಕೊಂಡಿದ್ರೆ ಅವರು ನಮ್ಮ ಮುಂದ್ಗಡೆ ಬೈದಿಲ್ಲ ಅಂತಂದ್ರೂ ಮನ್ಸಲ್ಲಿ ಬೈಕೊತಾ ಇರ್ತಾರೆ. ನೋಡಪ್ಪ, ಕೆಲಸ ಮಾಡೋಕ್ಕೆ ಬರೋದು, ವಿಡಿಯೋ ಮಾಡ್ಕೊಂಡಿರ್ತಾಳೆ ಈ ಹುಡುಗಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಫ್ರೆಂಡ್ಸ್ ನಾನು ವಿಡಿಯೋ ಅಂತೂ ತೆಗ್ದೇ ಇಲ್ಲ. ಇವತ್ತು ನಾನು ಅಮ್ಮ ಅಂದರೆ ಬೆಳಗ್ಗೆ ಕರೆದ್ಲು, ಬರ್ತೀಯನಮ್ಮ ಕೆಲಸಕ್ಕೆ ಅಂತ. ನಾನು ಬರಲ್ಲ, ಮನೆಯಲ್ಲಿ ಬಟ್ಟೆ ಎಲ್ಲ ಇದೆ ಒಗಿಬೇಕು ಅಂತೇಳ್ಬಿಟ್ಟು ಇದ್ದೋದೆ ಫ್ರೆಂಡ್ಸ್. ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆಗಾದರೆ ಬಂದೆ. ಇವರು 10 ಗಂಟೆಗೆ ಊಟಕ್ಕೆ ಹೋದರೆ 11 ಗಂಟೆಗೆ ಎದ್ದೇಳ್ತಾರೆ. ಊಟ ತಿಂದ್ಬಿಟ್ಟು 11 ಗಂಟೆಗೆ ಕೆಲಸ ಮಾಡೋಕ್ಕೆ ಬರ್ತಾರೆ. ಮತ್ತು 2 ಗಂಟೆಗೆ ಊಟಕ್ಕೆ ಹೋಗ್ಬಿಟ್ಟು 3 ಗಂಟೆ ಹಂಗೆ ಬರ್ತಾರೆ ಫ್ರೆಂಡ್ಸ್. ಎಷ್ಟೊತ್ತಿಗೆ ಹೋಗ್ತಾರೆ ಊಟ ತಿನ್ನೋಕ್ಕೆ, 1 ಅವರು 1/2 ಅವರ್ ರೆಸ್ಟ್ ತಗೊಂಡು ಮತ್ತೆ ಬರ್ತಾರೆ ಫ್ರೆಂಡ್ಸ್. ಹಂಗೆ ನಮ್ಮ ಹಳ್ಳಿ ಜನರೆಲ್ಲ. ಚಪ್ಪಲೆದು ಬ್ಯಾಗ್ಲ ಪೆಟ್ನೋಕದಮ್ಮ ಹಿಂಗೆ ಫ್ರೆಂಡ್ಸ್. ನೋಡಿ ನಮ್ಮ ಹಳ್ಳಿ ಯಾವ ಥರ ಇದೆ ಅಂತ. ಸುತ್ತಮುತ್ತ ಹಸಿರಾಗಿರುತ್ತೆ ನಿಜ ಫ್ರೆಂಡ್ಸ್. ಈ ಕಡೆ ತೋಟಗಳ ಕಡೆ ಬಂದುಬಿಟ್ರೆ ಬೇಜಾರೇ ಆಗೋದಿಲ್ಲ ಮನಸ್ಸಿಗೆ. ಒಂದು ಪೀಸ್ಫುಲ್ ನೇಚರ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಆರಾಮಾಗಿರ್ಬೋದು ಬೇಜಾರಾಗ್ದಿರ. ಅದೇ ಮನೆಯಲ್ಲಿದ್ರೂ ಬೋರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಹಿಂದ್ಗಡೆ ನಾಯಿ ಕೂಡ ಬರ್ತೈತೆ. ಈ ತೋಟದ ಸೈಡು ನೋಡಿ, ಆ ಕಡೆ ಎಲ್ಲ ಗಿಡಗಳನ್ನ ಇಟ್ಕೊಂಡಿರ್ತಾರೆ, ಹೂ ಗಿಡಗಳು ಎಲ್ಲ. ಯಾಕಂದರೆ ಮನೆ ಹತ್ರ ಇದ್ದರೆ ಅವರು ಇವರು ಕಿತ್ಕೊಂಡು ಹೊಟ್ಟೋಗ್ತಾರೆ. ಈ ಕಡೆ ತೋಟಗಳ ಕಡೆ ಆದರೂ ಇಕ್ಕಿದ್ರೆ ಇರುತ್ತೆ. ಆ ತೋಟ ಹತ್ರ ನಟ್ಟಿದ್ರೂ ಇರಲ್ಲ ಫ್ರೆಂಡ್ಸ್. ಈ ಕಡೆ ದಾರಿನಲ್ಲಿ ಹೋಗೋರೆ ಬರೋರು ಕಿತ್ಕೊಂಡು ಹೊಟ್ಟೋಗ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮನಾದರೆ ಬ್ಯಾಗುಗಳು ಎತ್ಕೊಂಡು ಹೋಗ್ತಾ ಇದ್ದಾನೆ, ಊಟದ ಬ್ಯಾಗುಗಳು. ನೋಡೋಣ ಬನ್ನಿ ಫ್ರೆಂಡ್ಸ್. ವೆರೈಟಿ ಸಾಂಬಾರ್ಸು, ವೆರೈಟಿ ರೈಸು ಇರುತ್ತೆ. ನಮ್ಮ ಹಳ್ಳಿ ಕಡೆ ವ್ಯವಸಾಯ ಅದು ಇದು ಮಾಡೋದು ಜಾಸ್ತಿ. ನೋಡಿ ಫ್ರೆಂಡ್ಸ್, ಊಟ ತಿನ್ನೋಕ್ಕಾದರೆ ಬಂದವರು ಇವರು. ఏం సాంబారు? ఉప్పిడి సాంబారు, పల్య. ఏం సాంబారు మాదే? ನೋಡಿ ಫ್ರೆಂಡ್ಸ್, ವೆರೈಟಿ ಸಾಂಬಾರ್ಸ್. நம்மளுக்கு கொஞ்சம் மஞ்சள் கலர் இருக்குது, உங்களுக்கு வெள்ளை கலர் இருக்குது.
బాగుందమ్మా సాంబారా నేను చేసింది